ಟ್ರೈನ್ಗಳಲ್ಲಿ ಬಸ್ಗಳಲ್ಲಿ ನೀವು ನೋಡಿರ್ಬೋದು, ಯಾರಾದ್ರೂ ವ್ಯಾಪಾರ ಮಾಡೋರು ಮುಂದಿನ ಸ್ಟಾಪ್ ಅಲ್ಲಿ ಇಳ್ಕೋಬೇಕು ಅಂತಂದ್ರೆ ಸ್ಟಾಪ್ ಇರುತ್ತೆ, ಇಳ್ಕೋತಾರೆ. ನೆಕ್ಸ್ಟ್ ಸ್ಟಾಪ್ ಇಂದ ಇನ್ನೊಂದು ಸ್ಟಾಪ್ಗೆ ಇನ್ನೊಂದು ಟ್ರೈನೋ ಬಸ್ ಹಿಡ್ಕೊಂಡು ಹೋಗಿ ವ್ಯಾಪಾರ ಮಾಡ್ತಾರೆ. ಆದ್ರೆ ಸಮುದ್ರದಲ್ಲಿ ನಿಮ್ಗೆ ಲಾಂಚ್ ಅಲ್ಲಿ ಹೋಗ್ಬೇಕಾದ್ರೆ, ಹಂಗಂದ್ರೆ ದೊಡ್ಡ ದೊಡ್ಡ ಬೋಟ್ ಗಳಲ್ಲಿ ಹೋಗ್ಬೇಕಾದ್ರೆ, ಇವಾಗ ಅವರು ಹತ್ರದ ಊರ್ ಬರುತ್ತೆ, ಹೆಂಗಪ್ಪ ಇಳ್ಕೋತಾರೆ ಅನ್ನೋದಾದ್ರೆ ಈ ವಿಡಿಯೋ ನೋಡಿ. ನೋಡಿ ಬೋಟು ಹಂಗಂದ್ರೆ ಪಕ್ಕದಲ್ಲಿ ನಿಂತ್ಕೊಳ್ಳುತ್ತೆ. ಆ ಶಿಪ್ ಇಂದ ಯಾರ್ಯಾರು ಇಳ್ಕೋಬೇಕು, ಹಂಗಂದ್ರೆ ಹತ್ರದಲ್ಲಿ ಊರಿರುತ್ತೆ, ಅವರೆಲ್ಲ ಪಟ್ ಪಟ್ ಅಂತ ಇಳ್ಕೋತಾರೆ. ನೀರ್ ಒಳಗಡೆನೆ ಬಸ್ ಸ್ಟಾಪ್ ಇದೆ. ಹಂಗಂದ್ರೆ ಬೋಟ್ ಇಂದ ಬೋಟ್ಗೆ ಹೆಂಗ್ ಇಳಿತಾರೆ, ಹೆಂಗ್ ಹತ್ತುತ್ತಾರೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ. ನೋಡಿ ಈ ತರ ಇಳಿತಾರೆ, ಮತ್ತೆ ಆ ಬೋಟು ಅವರು ಯಾವ ಪ್ಲೇಸ್ಗೆ ಹೋಗ್ಬೇಕು ಆ ಪ್ಲೇಸ್ಗೆ ಹೋಗುತ್ತೆ. ಮತ್ತೆ ಇದೇ ತರ ದೊಡ್ಡ ದೊಡ್ಡ ಬೋಟು ಹಡಗು ಬಂದಾಗ ಹತ್ಕೊಂಡ್ ಬರ್ತಾರೆ, ವ್ಯಾಪಾರ ಮಾಡ್ತಾರೆ. ಮತ್ತೆ ಇದೇ ತರ ಬೋಟ್ ಗಳಲ್ಲಿ ಇಳ್ಕೋತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಒಂದ್ ಕಡೆ ರೋಡ್ ಅಲ್ಲಿ ಬಸ್ಗಳು ಟ್ರೈನ್ಗಳಲ್ಲಿ ಜೀವನ ಮಾಡೋರಿದ್ರೆ, ಇನ್ನೊಂದಷ್ಟು ಜನ ಬರೀ ನೀರಿನ ಮೇಲೆನೆ ಜೀವನ ಕಳ್ಕೊಂಡಿರೋರು ತುಂಬಾ ಜನ ಇದ್ದಾರೆ. ಮೀನುಗಾರಿಕೆ ಮಾಡೋರಾಗಿರ್ಬೋದು, ಈ ತರ ವ್ಯಾಪಾರ ಮಾಡೋರಾಗಿರ್ಬೋದು, ಇವ್ರ ಜೀವನನೇ ಬರೀ ನೀರ್ ಮೇಲೆ ನಿಂತಿರೋ